ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೈಟ್ ನಾನು ಏನೇನು ಮಾಡಿದ್ಕೊಂಡಿದ್ದೆ ತಿಂಡಿ ಅಂತ ಹೇಳ್ತೀನಿ. ತಿಂಡಿ ಅಂದರೆ ಅಡುಗೆ ಏನೇನು ಮಾಡ್ಕೊಂಡೀನಿ ಅಂತ. ಸೊ ಇಲ್ಲಿ ನಾನು ಮೆನ್ಯೂ ಅಂತ ಏನೇನಂದರೆ ಪಲಾವ್ ಮಾಡ್ತಾಯಿದ್ದೀನಿ, ಒಂದು ಪಲ್ಯ ಮಾಡ್ತಾಯಿದ್ದೀನಿ ಮತ್ತು ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿದು ಪರ್ಸ್ನಲಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ, ಫೇವ್ರೇಟ್ ಕೂಡ ಹೌದು. ಮದುವೆಗಿಂತ ಮುಂಚೆ ಮಮ್ಮಿ ತುಂಬ ಮಾಡಿಕೊಡ್ತಿಲ್ಲ ನನಗೆ. ಯಾವುದಪ್ಪ ಅಂದರೆ ಬರ್ರಿ ಮುಂದೆ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಪುಲಾವ್ಕಂತ ರೆಡಿ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಏನು ಹಾಕ್ತಿಲ್ಲ, ಸಿಂಪಲ್ ಪುಲಾವ್ ಇದೆ. ಒಟ್ಟು ತುಂಬ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ಸೊ ಇದ್ರ ನಂತರ ಇಲ್ಲಿ 2 ಬದನೇಕಾಯಿ ಸುಟ್ಕೊಂಡಿದ್ದೀನಿ, ಅದರದ್ದೇ ಚಟ್ನಿ ತುಂಬ ಫೇಮಸ್. ಇಲ್ಲಿ ಹೀರೆಕಾಯಿ ಪಲ್ಯ ಕೂಡ ಮಾಡ್ತಾಯಿದ್ದೇನೆ, ಚಟ್ನಿ ಮತ್ತು ಪಲ್ಯ 2 ಕೂಡ ಮಾಡ್ಕೊಳ್ತಾ ಇದ್ದೇನೆ. ಚಟ್ನಿ ತುಂಬ ಟೇಸ್ಟಿ ಆಗ್ತೈತೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ, ರೆಸಿಪಿ ಕೂಡ ತೋರಿಸ್ತೀನಿ. ಹೀರೆಕಾಯಿ ಪಲ್ಯ ಅಂತೂ ಡೈಲಿ ನಾರ್ಮಲಿ ಮನೆಗೆ ಹೆಂಗೆ ಮಾಡ್ಕೋತೀವಿ ಹಾಗೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಒಂದು ಆನಿಯನ್ನು ಸ್ವಲ್ಪ ಹೀರೆಕಾಯಿ ಹರಿಸ್ಕೋತಾ ಇದ್ದೀನಿ, ಯಾಕಂದರೆ ಚಟ್ನಿ ಇರೋದ್ರಿಂದ, ಅದರ ನಂತರ ಪಲಾವ್ ಇರೋದ್ರಿಂದ ಪಲ್ಯ ಜಾಸ್ತಿ ಹತ್ತೋದಿಲ್ಲ ಅಂಥೇಳಿ ಇಲ್ಲಿ ಸ್ವಲ್ಪ ಪಲ್ಯ ಮಾಡ್ಕೋತಾ ಇದ್ದೀನಿ. ಅದರ ನಂತರ ಎಲ್ಲ ಹೆರ್ಚ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ. ಬಟ್ ಪಲಾವ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆ ಥರ ಅಂದ್ರೆ ತುಂಬ ಟೇಸ್ಟು ಕೂಡ ಹತ್ತುತ್ತಂತ ಹೇಳ್ದೆ. ತುಂಬ ಖಾರವಾಗೂ ಕೂಡ ಇದ್ದಿದ್ದಿಲ್ಲ, ಮಕ್ಕಳಿಗೆ ತುಂಬ ಟೇಸ್ಟಿ ಹತ್ತಿತ್ತು, ಖಾರ ಕೂಡ ಇದ್ದಿದ್ದಿಲ್ಲ. ಇನ್ನೊಂದು ಏನಪ್ಪ ಅಂದರೆ ವೆಜಿಟೇಬಲ್ ಜಾಸ್ತಿ ಹಾಕಿದ್ದೆ, ವೆಜಿಟೇಬಲ್ಸ್ ತಿನ್ನಂಗಿಲ್ಲಲ್ಲ, ಸೊ ಅದಕ್ಕೆ ಇಲ್ಲಿ ನಾನು ವೆಜಿಟೇಬಲ್ಸ್ ಜಾಸ್ತಿ ಹಾಕಿದ್ದೆ. ಇಲ್ಲಿ ಪಲ್ಯ ಆದ ನಂತರ ಇಲ್ಲಿ ನಾನು ಹಾಗೆ ಪುಲಾವ್ಗೂ ಕೂಡ ಒಗ್ಗರಣೆ ಕೊಡ್ತಾ ಇದ್ದಿದ್ದೆ. ಈ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿರಿ. ಕಮೆಂಟ್ ಮೂಲಕ ತಿಳಿಸ್ರಿ ಮಿನಿ ವ್ಲಾಗ್ ಹೆಂಗೆ ಬರ್ತಾಯಿದ್ದಾವೆ ಅಂತ. ಆ್ಯಂಡ್ ನಾನಿಲ್ಲಿ ಡೈಲಿ ಕುಕ್ಕಿಂಗ್ ವ್ಲಾಗ್ ಹಾಕ್ತೀನಿ. ಸೊ ಬರ್ರಿ ನೆಕ್ಸ್ಟ್ ಏನೇನು ಮಾಡೀನಂತ ತೋರಿಸ್ತೀನಿ. ಹಾಗೆ ಡೈಲಿ ಮಿನಿ ವ್ಲಾಗ್, ಫುಡ್ ವ್ಲಾಗ್ ಇರ್ತವೆ, ಖಂಡಿತ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ, ಡೈಲಿ ನೋಡ್ರಿ ಅಂತ ಹೇಳ್ತಾ. ಇಲ್ಲಿ ನಂದು ಪುಲಾವ್ ಕೂಡ ಆಲ್ಮೋಸ್ಟ್ ರೆಡಿ ಆಗ್ಲಕತ್ತಿದ್ದಾವೆ. ಅದರ ನಂತರ ಚಟ್ನಿ ಕೂಡ ಮಾಡ್ಕೋಬೇಕು. ಚಟ್ನಿ ಅಂದರೆ ತುಂಬ ಈಸಿ ಇರುತ್ತೆ, ಅಷ್ಟೇನು ಇರೋಂಗಿಲ್ಲ ಎಫರ್ಟ್ ಅದ್ರದ್ದು. ಬದನೇಕಾಯಿ ಸುಟ್ಕೊಂಡ್ರೆ ಮುಗಿದೋತು. ಜಾಸ್ತಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ 2 ಮೆಣಸಿಕಾಯಿ ಅಷ್ಟೇ ಹಾಕಿದ್ದೆ, ಯಾಕಂದರೆ ಮೆಣಸಿಕಾಯಿ ತುಂಬ ಖಾರ ಇರೋದ್ರಿಂದ ನಮ್ಗೆ ಎಷ್ಟು ಖಾರ ಬೇಕು ಅಷ್ಟೇ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ಖಾರ ಹಾಕೋಬಹುದು. ಸೊ ಇಲ್ಲಿ ಬದನೇಕಾಯಿ ಸುಟ್ಕೊಂಡು, ಬೆಳ್ಳುಳ್ಳಿ ತೊಗೊಂಡು, ಕೊತ್ತಂಬರಿ ತೊಗೊಂಡು ಚೆನ್ನಾಗಿ ಒಂದು ಜೀರಿಗೆ ಕುಟ್ತಾಯಿದ್ದೀನಿ ಸ್ಟಾರ್ಟಿಂಗು. ಅದರ ನಂತರ ಸ್ವಲ್ಪ ಉಪ್ಪು ಹಾಕಿ, ಅದರ ನಂತರ ಬೆಳ್ಳುಳ್ಳಿ ಹಾಕಿ ಜಜ್ತಾ ಇದ್ದೇನೆ. ಎಲ್ಲ ಜಜ್ಜಿದ ನಂತರ ಕೊತ್ತಂಬರಿ ಕೂಡ ಹಾಕಿ, ಇಲ್ಲಿ ಮೆಣಸಿಕಾಯಿ ಕೂಡ ಹಾಕಿ ಚೆನ್ನಾಗಿ ಒಂದು ಚಟ್ನಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿ ಆಗುತ್ತೆ. ನಿಮ್ಗೆ ಪಲ್ಯ ಮಾಡೋದಕ್ಕೆ ಟೈಮ್ ಇಲ್ಲ ಅಥವಾ ಪಲ್ಯ ತಿಂದು ಬೇಸರ ಆಗಿದ್ರೆ ಈ ಥರ ಚಟ್ನಿ ಮಾಡ್ಕೊಂಡು ಕೂಡ ತಿನ್ಬೋದು. ಈ ನನ್ನ ನೈಟ್ ಮೆನು ಹೆಂಗೆ ಅನ್ನಿಸ್ತು, ನೈಟ್ ಊಟ ಹೆಂಗೆ ಅನ್ನಿಸ್ತು ಇವತ್ತಿನ ಮಿನಿ ವ್ಲಾಗ್ ಖಂಡಿತ ತಿಳಿಸ್ರಂತ ಹೇಳ್ತಾ ಸಿಗೋಣ ಹಿಂಗೆ ಮಿನಿ ವ್ಲಾಗಕ್ಕೆ. ಥ್ಯಾಂಕ್ ಯು ಎಲ್ಲರಿಗೆ. ಥ್ಯಾಂಕ್ ಯು.